ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಪಾವ್ ಭಾಜಿ. ಯಾವುದೇ ಫುಡ್ ಕಲರ್ ಅಥವಾ ಟೇಸ್ಟಿಂಗ್ ಪೌಡರ್ ಏನೂ ಬಳಸ್ದಿರ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನಂತರ ಸಾಸಿವೆ ಜೀರಿಗೆ ಸೇರಿಸಬೇಕು. ಆಮೇಲೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದನ್ನ ಸೇರಿಸ್ಕೋಬೇಕು. ಈರುಳ್ಳಿ ಅರ್ಧ ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅರ್ಧ ಬೆಂದ ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಮತ್ತೆ ಫ್ರೈ ಮಾಡಬೇಕು. ಈರುಳ್ಳಿಯಲ್ಲಿರೋ ನೀರಿನ ಅಂಶ ಹೋದ್ಮೇಲೆ ಸಣ್ಣಗೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ ನಂತರ ತರ್ತರಿಯಾಗಿ ರುಬ್ಬಿರುವಂಥ ಟೊಮೊಟೊ ಪ್ಯೂರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಟೊಮೊಟೊದಲ್ಲಿರುವ ನೀರಿನ ಅಂಶ ಎಲ್ಲ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಟೊಮೊಟೊ ಫ್ರೈ ಮಾಡ್ಕೊಂಡಿದ ನಂತರ ಪಾವ್ ಭಾಜಿಗೆ ಬೇಕಾಗಿರೋ ಮಸಾಲೆಯನ್ನು ಸೇರಿಸ್ಕೋಬೇಕು. 1.5 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಹಾಕಿದ ನಂತರ ಎಣ್ಣೆ ಅಂಶ ಎಲ್ಲ ಮಸಾಲೆ ಹೀರ್ಕೊಂಡು ತುಂಬ ಡ್ರೈ ಆಗುತ್ತೆ. ಸೊ ಆ ಕಾರಣದಿಂದ ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಮಸಾಲೆ ಸೀದೋಗ್ಬಿಡುತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಂಡಿದ ನಂತರ 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆ, 1 ಕ್ಯಾರೆಟ್, 1 ಕಪ್ಪಷ್ಟು ಹಸಿ ತೊಗರಿಕಾಳು ಬೇಯಿಸಿರೋ ಅಂಥದ್ದನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಹಸಿ ತೊಗರಿಕಾಳಿನ ಬದಲಿಗೆ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ನೀರಲ್ಲಿ ನೆನೆಸಿ ಬಳಸ್ಕೋಬೋದು. ತರಕಾರಿಗೆ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಬೇಯಿಸಬೇಕಾದ್ರೆ ಸುಮಾರು 3 ರಿಂದ 4 ವಿಷಲಷ್ಟು ಕೂಗಿಸ್ಕೋಬೇಕು. ತರಕಾರಿ ಕಂಪ್ಲೀಟ್ ಸಾಫ್ಟಾಗಿ ಬೆಂದಿರಬೇಕು. ನಂತರ ಒಂದು ಸ್ಮ್ಯಾಶರ್ನ ಸಹಾಯದಿಂದ ಬೇಯಿಸಿರುವಂಥ ಎಲ್ಲ ತರಕಾರಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಕಲರ್ ಜಾಸ್ತಿ ಬೇಕು ಅಂತ ಅಂದರೆ ಬೀಟ್ರೂಟ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಕ್ಯಾರೆಟ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬರೀ ಬಟಾಣಿ, ತೊಗರಿಕಾಳು ಅಥವಾ ಆಲೂಗಡ್ಡೆ ನಿಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆ ಅದನ್ನು ನೋಡಿಕೊಂಡು ಬಳಸ್ಬೋದು. ಬೇಯಿಸಿರೋ ತರಕಾರಿ ಹಾಕಿರೋದ್ರಿಂದ ಸ್ಮ್ಯಾಶ್ ಮಾಡೋದು ಸುಲಭ ಆಗುತ್ತೆ. ಸ್ಮ್ಯಾಶ್ ಮಾಡಬೇಕಾದ್ರೆ ಒಲೆಯನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ತಳ ಹತ್ತುತ್ತೆ. ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ನಾವು ತರಕಾರಿ ಬೇಯಿಸ್ಲಿಕ್ಕೆ ಏನು ನೀರು ಉಪಯೋಗಿಸ್ತೀವಿ ಅದೇ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ನೀವು ನೀರೇನಾದರೂ ಎತ್ತಿಟ್ಕೊಂಡಿಲ್ಲ ಅಂದರೆ ನಾರ್ಮಲ್ ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತಣ್ಣಗಾದ ನಂತರ ಮತ್ತೆ ಅದು ಗಟ್ಟಿ ಆಗುತ್ತೆ. ಈಗ ಅರ್ಧ ಸ್ಪೂನಷ್ಟು ಬೆಣ್ಣೆ ಸೇರಿಸ್ಕೋಬೇಕು. ಇಲ್ಲಿ ನಾನು ಸೈಡಲ್ಲಿ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ, ತಳ ಹತ್ತತ್ತೆ ಅಂತ. ಬೆಣ್ಣೆನ ಬಿಸಿಗೆ ಕರಗಲಿಕ್ಕೆ ಬಿಡಿ, ಮಿಕ್ಸ್ ಮಾಡಬೇಡಿ. ಬೆಣ್ಣೆ ಕರಗಿದ ನಂತರ ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಬೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಗ್ರೇವಿನ ಟೇಸ್ಟ್ ಮಾಡಿ ಉಪ್ಪು, ಖಾರ, ಮಸಾಲೆ ಅಥವಾ ನೀರು ಏನಾದರೂ ಬೇಕು ಅಂತ ಅನಿಸಿದ್ರೆ ಸೇರಿಸ್ಕೋಬೋದು. ಗ್ರೇವಿ ಈ ಹದಕ್ಕಿದ್ರೆ ಸಾಕು. ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ.
ಈಗ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಅರ್ಧ ಸ್ಪೂನಷ್ಟು ಬೆಣ್ಣೆ ಸೇರಿಸಿ ಒಲೆಯನ್ನು ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಡಿಲಿಷಿಯಸ್ ಆಗಿರೋ ಗ್ರೇವಿ ರೆಡಿಯಾಗಿದೆ. ನಂತರ ಒಲೆ ಮೇಲೆ ತವಾ ಇಟ್ಟು ಕಾಯಿಸ್ಕೊಂಡಿರೋ ತವಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಅಂಗಡಿಯಲ್ಲಿ ಏನು ಪಾವ್ ಸಿಗುತ್ತೆ ಅಲ್ಲ ಅದನ್ನು ತೊಗೊಂಬಂದು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಮೇಲೆ ಸೈಡಲ್ಲಿ ಮತ್ತು ಹಿಂಭಾಗ ರೋಸ್ಟ್ ಮಾಡ್ಕೊಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ತವಾ ಬಿಸಿ ಇರುತ್ತೆ, ನಿಧಾನಕ್ಕೆ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ನಂತರ ನಾವೇನು ಗ್ರೇವಿ ಮಾಡ್ಕೊಂಡಿದ್ವಿ ಅದೇ ಗ್ರೇವಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಾಂಬಾರು ರೀತಿ ಮಾಡ್ಕೊಂಡಿದ್ದೀನಿ, ಅದನ್ನು ತವಾ ಮೇಲೆ ಹಾಕ್ತಾಯಿದ್ದೀನಿ. ಈಗ ನಾವು ಪಾವ್ ಏನಿತ್ತು ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಹಾಕಿರೋಂಥ ಗ್ರೇವಿ ಮೇಲಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಈ ಸ್ಟೆಪ್ಪನ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬರೀ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಿನ್ಬೋದು. ಈಗ ನಾನು ಪಾವ್ ಬಜ್ಜಿನ ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆ. ನೋಡಿದ್ರಲ್ಲ, ಟೇಸ್ಟ್ ಆ್ಯಂಡ್ ಡಿಲಿಷಿಯಸ್ ಆಗಿರೋ ಪಾವ್ ಬಜ್ಜಿ ರೆಸಿಪಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.